ದೇವರು ಕರ್ಕೊಂಬಂದಿದ್ದಾನೆ. ನಾನು ಅದೇ ಕೇಳ್ಕೊಳ್ಳೋದು ಯಾವಾಗ್ಲೂ, ದುರಹಂಕಾರ ಪಡಬೇಡ್ರಮ್ಮ, ಎಲ್ಲೂ ತಪ್ಪು ಮಾತಾಡಬೇಡಿ. ಆಮೇಲೆ ಮಾಧ್ಯಮ ಇದೆ ಅಂತ ಕೂಡ ಎಲ್ಲೂ ಇದು ಮಾಡಬೇಡಿ, ಮಿಸ್ಬಿಹೇವ್ ಮಾಡಬೇಡಿ. ಇಲ್ಲಿ ಎಲ್ಲರೂ ಒಬ್ರಿಗೊಬ್ಬರು ಹೆಗಲು ಕೊಟ್ಕೊಂಡು ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ನಡ್ಕೊಂಡು ಹೋಗೋದೇ ಜೀವನ. ತುಂಬ ದೊಡ್ಡ ಸ್ಥಾನ ಇದೆ, ಯಾರಿಗೂ ಬರಲ್ಲ. ಎಷ್ಟೋ ಕೋಟಿ ಜನ ಕಾಯ್ತಾ ಇರ್ತಾರೆ. ಸೊ ಹಂಗಾಗಿ ಎಲ್ಲೂ ದುರಹಂಕಾರ ಪಡಬೇಡಿ, ಸುಳ್ಳು ಹೇಳಬೇಡಿ, ಸತ್ಯವಾಗಿರಿ. ಯಾಕೆಂದರೆ ಯಾರೇ ಇದನ್ನು ನೋಡ್ತಿರಲಿ ಈಸಿಯಾಗಿ ಕಂಡುಹಿಡಿದ್ಬಿಡ್ತಾರೆ. ಇವನು ಸುಳ್ಳು ಹೇಳ್ತಾವನೆ, ಇವಳು ಸುಳ್ಳು ಹೇಳ್ತಾವಳೆ, ಇವಳು ದುರಹಂಕಾರ ಮಾತಾಡ್ತಾವಳೆ, ಇವಳು ನಾಟಕ ಮಾಡ್ತಾ ಇದ್ದಾಳೆ, ಇವನು ಅಷ್ಟೇ ಏನೇ ಹೇಳ್ತಾನೆ ಏನು ಬಿಡ್ತಾನೆ, ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡೋದು ಜನತೆ. ಅಷ್ಟಿಲ್ದಿರ ಅಣ್ಣವರು ದೇವ್ರುಗಳು ಅಂತ ಕರೀಲಿಲ್ಲ, ನಮಗೆ ದೇವ್ರುಗಳ ರೂಪದಲ್ಲಿ ಬರೋದೇ ಅವರೇನೆ. ಸೊ ಹಂಗಾಗಿ ಅವ್ರಿಗೆ ಯಾವಾಗ ನಾನು ಒಂದೇ ಮಾತಾಡೋದು, ನೀವು ಎಷ್ಟೇ ಆಗಲಿ ತಲೆ ಬಗ್ಗಿಸಿ ಪ್ರೀತಿಯಿಂದ ಮರ್ಯಾದೆಯಿಂದ ಸಂತೋಷವಾಗಿ ಒಳಗಡೆ ಎಷ್ಟೇ ನೋವಿರಲಿ ತೋರಿಸ್ಕೊಳ್ದಿರ ನಗ್ನಗ್ತಾ ಇರಿ ಅಂತ ಹೇಳಿದ್ವಿ.